ನಮ ಶಿವಾಯ. ಇವತ್ತಿಗೆ 179 ದಿನ ಆಗಿದೆ. ನಾಳೆಗೆ 180 ದಿನ, 7 ತಿಂಗಳು ಮುಗೀತೈತೆ. ಅದಕ್ಕೋಸ್ಕರ ನಿಮಗೊಂದು ವಿಚಾರ ಹೇಳಬೇಕು. ನಿನ್ನೆ ನೋಡಿ ನಾನು ನ್ಯೂಸೆಲ್ಲ ನೋಡಿದೆ, ಎಲ್ಲನೂ ನೋಡಿದೆ. ನನಗೆ ಮೈಂಡ್ಗೆ ಅನಿಸಿದ್ದು ಏನು ಗೊತ್ತಾ, ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು, ನಮ್ಮ ದೇಶದಲ್ಲಿ ನಡೀತಾ ಇರೋದೆಲ್ಲ ನೋಡಿದ್ರೆ ಏನನ್ನ ಒಂದು ಮಾಡಬೇಕು ಅನ್ನಿಸ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನವಂಬರ್ ತಿಂಗಳಲ್ಲಿ ನನ್ನ ಕಾಶಿಗೆ ಇನ್ನು 500 ಕಿಲೋಮೀಟ್ರ್ ಇದೆ. 500 ಕಿಲೋಮೀಟ್ರಲ್ಲಿ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬಂದರೆ ನಾನು ಮೊದಲನೇ ಕೆಲಸ, ಮನೆಗೆ ಹೋಗ್ತೀನೋ ಇಲ್ಲ ಗೊತ್ತಿಲ್ಲ, ನವಂಬರ್ ತಿಂಗಳಲ್ಲಿ ನಾನು ಏನನ್ನ ಬಂದರೆ ನಾನೊಂದು ಪ್ರೊಟೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ಸರ್ಕಾರದ ವಿರುದ್ಧ ಧ್ವನಿ ಎತ್ತನ ಅಂತ. ಏನು ಗೊತ್ತಾ, ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾರೆ, ಎಲ್ಲರೂ ಹೋರಾಟ ಮಾಡ್ತಾರೆ. ನಮ್ದು ಹೆಂಗೆ ಗೊತ್ತಾ, ಶಾಂತಿಯಿಂದ ಕ್ರಾಂತಿ ಮಾಡಬೇಕು, ಇಲ್ಲ ಕ್ರಾಂತಿಯಿಂದ ಶಾಂತಿನ ಪಡಿಬೇಕು ಅಷ್ಟೇ. ಏನು ಹೇಳ್ರಿ, ಕ್ರಾಂತಿ ಮಾಡಬೇಕು ಶಾಂತಿಯಿಂದ. ಅದೇ ನಮಗೆ ಶಾಂತಿಯಿಂದ ಕ್ರಾಂತಿ ಸಿಕ್ಕಿಲ್ಲ ಅಂದರೆ ಕ್ರಾಂತಿಯಿಂದ ಶಾಂತಿನ ಪಡಿಬೇಕು. ಅರ್ಥ ಆಯ್ತವಾ? ಯುದ್ಧ ಮಾಡೋಣ, ಯುದ್ಧ ಮಾಡಿನೇ ಗೆಲ್ಲೋಣ. ಏನಕ್ಕೆ ಈ ಪ್ರೊಟೆಸ್ಟ್ ಅನ್ನೋದು ನಾನು ಅವಾಗ ಹೇಳ್ತೀನಿ, ಓಕೆನಾ? ಇವಾಗ ಎಲ್ಲರಿಗೂ ಏನೇನೋ ಸ್ಟ್ರೈಕ್ ಮಾಡ್ತಾರೆ ಸರ್ಕಾರ ವಿರುದ್ಧ, ಏನೇನಕ್ಕೋಸ್ಕರ ಅಂತ. ನಾನು ಏನಕ್ಕೋಸ್ಕರ ಮಾಡ್ತೀನಿ ಈ ಸತ್ಯಾಗ್ರಹ ಅಂದರೆ, ಅದು ಅವತ್ತಿನ ದಿನ ನಾನು ಹೇಳ್ತೀನಿ. ಯಾಕೆ ಗೊತ್ತಾ, ಮಾತಾಡಿದ್ರೆ ಎಲ್ಲರೂ ಒಂದೊಂದು ಥರ ಅಂದ್ಕೊತಾರೆ. ನಾವು ಏನು ಮಾಡ್ತಾ ಇದ್ದೀರಂತ ಮಾತಾಡ್ದಿರೇ ಜನಗಳಿಗೆ ತಿಳಿಸ್ಬೇಕು. ಅದೇ ಸತ್ಯಾಗ್ರಹ, ಆಯಿತಾ? ಇದಕ್ಕೆ ಸಪೋರ್ಟ್ ಮಾಡೋರು ಮಾಡ್ಬೋದು, ಆಯಿತಾ? ನಿಮ್ಗಿಷ್ಟ, ನಾವು ಬದಲಾಗಬೇಕು, ನಮ್ಮ ರಾಜ್ಯ ಬದಲಾಗಬೇಕು ಅಂದರೆ ಮಾಡೋಣ, ಬನ್ನಿ. ಹೇಳ್ತೀನಿ ನಾನು, ನವಂಬರ್ ತಿಂಗಳಲ್ಲಿ ಫಿಕ್ಸು. ಅದು ಯಾವ ದಿನ ಮಾಡೋಣ ಅಂತ ನಿಮಗೆ ಬಿಟ್ಟಿದ್ದು, ಇಲ್ಲ ನಾನು ಹೇಳ್ತೀನಿ, ಆಯಿತಾ? ನೀವನ ಹೇಳಿ, ಇಲ್ಲ ನಾನೇ ಹೇಳ್ತೀನಿ. ಆಗಿಲ್ಲ ಆದರೆ ನವಂಬರ್ ತಿಂಗಳಲ್ಲಿ ಪಕ್ಕ ನಾನು ಕಾಶಿಯಿಂದ ಬಂದಮೇಲೆ ಪಕ್ಕ ಸ್ಟ್ರೈಕ್ ಮಾಡೋದು, ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡೋದಂತೂ ನಿಜ. ಉಪವಾಸ ಸತ್ಯಾಗ್ರಹ ಮಾಡ್ತೀನೋ, ಮೌನ ಸತ್ಯಾಗ್ರಹ ಮಾಡ್ತೀನೋ, ಏನು ಮಾಡ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮದೊಂದು ಕ್ರಾಂತಿನ ಸೃಷ್ಟಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಬದಲಾಯಿಸಬೇಕು, ನಮ್ಮ ರಾಜ್ಯನ ನಾವು ಬದಲಾಯಿಸಬೇಕು. ನಮ್ಮ ಜನಗಳ ಕಷ್ಟ, ರೈತರ ಕಷ್ಟ, ಎಲ್ಲರ ಕಷ್ಟನೂ ಬದಲಾಯಿಸೋಕ್ಕಾಗುತ್ತಾ ನಮ್ಮ ಕೈಯಲ್ಲಿ ಅಂತ ಪ್ರಯತ್ನ ಪಟ್ಟು ಮಾಡಿ ನೋಡ್ಸೋಣ. ಯುದ್ಧನೇ ಮಾಡ್ದಿರಾ, ನಾವು ಯುದ್ಧ ಮಾಡ್ತೀನಿ, ಯುದ್ಧ ಮಾಡಿದ ಮೇಲೇ ಗೊತ್ತಾಗೋದಲ್ವ ನಾವು ಏನಕ್ಕೋಸ್ಕರ ಯುದ್ಧ ಮಾಡಿದ್ದೀರಿ ಅಂತ. ನಿನ್ನೆ ನೋಡಿದ ಪ್ರಕಾರ ನಾವೇನು ಟೆರರಿಸ್ಟ್ಗಳಾ? ಹೋಗಲಿ, ನಾವು ಓಟ್ ಹಾಕಿ ನಮ್ಮ ವಿದ್ಯೆ ಅರ್ಹತೆಯನ್ನು, ನಮ್ಮ ಉದ್ಯೋಗ ಅರ್ಹತೆಯನ್ನು ನಾವು ಕೇಳಿದ್ರೆ ನಮ್ಮ ಮೇಲೇ ಹೊಡಿತಾರ. ನಾನು ಅದನ್ನೇ ನಮ್ಮ ಅಮ್ಮ ಹತ್ರ ಮಾತಾಡಿದೆ, ನಾವೇನು ಟೆರರಿಸ್ಟ್ಗಳಾ? ಅದಕ್ಕೆ ನಾನೊಂದು ಪ್ರೊಟೆಸ್ಟ್ ಮಾಡೋಣ. ಏನು ಗೊತ್ತಾ, ಅದನ್ನು ಹೇಳ್ತೀನಿ. ಅದಕ್ಕೆ ಟ್ಯಾಗ್ಲೈನ್ ಏನು ಅನ್ನೋದು, ಏನು ಟ್ಯಾಗ್ಲೈನ್ ಕೊಡೋಣ ಅಂತ ನೀವು ಹೇಳಿ. ಓಂ ನಮಃ ಶಿವಾಯ. ಸರ್ವೇ ಜನ ಸುಖಿನೋ ಭವಂತು.